ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡ್ರಿ ಎಷ್ಟು ದಿನ ಆಯ್ತು ಇಡುವೆ ಮಾಡೋದೇ ಆಗಿಲ್ಲ ನೋಡ್ರಿ. ಇಡುವೆ ಮಾಡಿ ಒಂದು ಇಡುವೆನ ಹಾಕಿಲ್ರಿ ನಾನು. ಇವತ್ತು ಸ್ವಲ್ಪ ಇಡುವೆ ಮಾಡ್ಬೇಕಂತೇಳಿ ಮಾಡಕತ್ತೀನಿ ನೋಡ್ರಿ. ಈಗ ಅಲ್ಲಿ ನೋಡ್ರಿ ರೊಟ್ಟಿ ಕಾಣ್ತಾವಲ್ರಿ, ಓಸು ರೊಟ್ಟಿ ಮಾಡಿ ತಳ್ಳಗೂ ಎಲ್ಲ ಒಣಗಿಸಿ ಈಗ ಪ್ಯಾಕ್ ಮಾಡಿಟ್ಟಿನಿ ನೋಡ್ರಿ. ರೊಟ್ಟಿ ಈಗ ಅಷ್ಟು ರೊಟ್ಟಿ ಅದ ನೋಡ್ರಿ. ಮತ್ತು ಏನೋ ಇಲ್ಲಿ ಬುಟ್ಟ್ಯಾಗೂ ಅದ ನೋಡ್ರಿ ರೊಟ್ಟಿ. ಕೆಲಸನೂ ಜಾಸ್ತಿ ಇರ್ತೈತ್ರಿ, ಹಾಗಾಗಿ ಇಡುವೆ ಮಾಡೋಕ್ಕಾಗಿಲ್ಲ ನೋಡ್ರಿ. ನಮ್ಮ ಮಗಳೂ ಓದಾಕತ್ತಾಳ್ರಿ. ಅವರು ಎಕ್ಸಾಮ್ ಅದಾವ್ರಿ, ಹಾಗಾಗಿ ಓದು ಬರೆಯೋದು ಇರ್ತದಂತೇಳಿ ನಾವು ಜಾಸ್ತಿ ಇಡುವೆ ಇದು ಮಾಡಲ್ಲ ನೋಡ್ರಿ. ಅವ್ರಿಗೆ ನಾವು ಇಡುವೆ ಮಾಡಿಕೊಟ್ಟು ಅದು ಕುಂದ್ರದು ಅವರು ಓದಾಕಿದಾಕದಂತೇಳಿ ನೋಡ್ರಿ. ನಾವು ಈಗ ಮಧ್ಯಾಹ್ನ ಊಟ ಮಾಡಿದ್ದೇವೆ ರೀ. ಊಟ ಮಾಡಿದ್ರೆ ನಮ್ಮ ಮನೆಯವರು ಜಿಲೇಬಿ ತಂದಿದ್ರು ನೋಡ್ರಿ. ಜಿಲೇಬಿ ತೊಗೊಂಬಂದಾರ ತಿಂದೇವ್ರಿ. ಏನೋ ನಮ್ಮ ಮಗ ಸಣ್ಣ ಮಗ ಬಂದಿದ್ರು, ದೊಡ್ಡ ಮಗ ಅದು ನಮ್ಮ ಮಗಳು ನಾವು ಹೊಸರು ತಿಂದೇವು ನೋಡ್ರಿ. ಹೊರಗೆ ಏನೋ ಮಾರಕ್ಕೆ ಬಂದಾರೆ, ಹಣ್ಣು ಮಾರಕ್ಕೆ ಬಂದಾರ್ರಿ. ರೊಟ್ಟಿ ಈಗ ಅದ ನೋಡ್ರಿ. ತಳ್ಳ ರೊಟ್ಟಿ ಮಾಡಿ ಅಷ್ಟು ಕಟ್ಟಿ ಮಾಡಿ ರೊಟ್ಟಿ ಹಾಕ್ಯಾವ ನೋಡ್ರಿ. ರೊಟ್ಟಿ ಮಾಡೋದಿರ್ತದ್ರಿ ಮನ್ಯಾಗ, ಹಂಗೆ ಕೆಲಸ ಇರ್ತದ್ರಿ. ಹುಡುಗರು ಸಾಲಿಗೆ ಹೊಕ್ಕವಲ್ರಿ, ಹಾಗಾಗಿ ಎಷ್ಟು ದಿನ ಆಯ್ತು ಇಡುವೆ ಮಾಡೋಕ್ಕಾಗಿಲ್ಲ ರೀ. ಇವತ್ತರ ಸ್ವಲ್ಪ ಇಡುವೆ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ನೋಡ್ರಿ. ಹಣ್ಣಲ್ರಿ, ಹೂವು ಮಾರಕ್ಕೆ ಬಂದಾರೆ ಹೊರಗಡೆ. ಹೂವು ಮಾರಕ್ಕೆ ಬಂದಾರ್ರಿ. ಮತ್ತು ಇಡುವೆ ಕಂಟಿನ್ಯೂ ಮಾಡ್ತೀನಿ ರೀ. ಹೆಸ್ರು ಮ್ಯಾಂಗ ಚೆಲ್ಲರ್ ತಳಗೆ. ಎದ್ದ ನಿಮ್ಮಪ್ಪ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ವಿ ನೋಡ್ರಿ. ಅಮ್ಮನ ಬರ್ತಡೇದ್ದು ಇನ್ಸ್ಟಾಗ್ರಾಮಿಗೆ. ತಳಗ ನೆಟ್ವರ್ಕ್ ಬರಲ್ರಿ, ಹಾಗಾಗಿ ಮ್ಯಾಗ ಹೋಗಿ ಬಿಟ್ಟು ಬಂದೆ ನೋಡ್ರಿ. ಬಿಟ್ಟು ತಳಗ ಬಂದೇರೆ. ನಮ್ಮ ಮನೆಯವ್ರು ಬೇರೆ ಮನ್ಕೊಂಡಿದ್ರು, ಹಂಗೆ ಬಾಲ ಮುಂದಕ್ಕೆ ಮಾಡಿ ಹೋಗಿದ್ದೀರಿ ನಮ್ಮ ಮಗಳು ನಾನು. ಅದಕ್ಕೆ ಬಡ ಬಡ ಬಂದೆ ನೋಡ್ರಿ. ತಳಗ ನೆಟ್ವರ್ಕ್ ಬರ್ಲಾರ್ಕ ಮ್ಯಾಗ ಹೋಗಿ ಇಡುವೆ ಇದು ಮಾಡ್ಬೇಕ್ರಿ. ತಳಗಂತೂ ಒಟ್ಟು ಇಡುವೆನ ಹೋಗುದಿಲ್ಲ. ಅಷ್ಟು ಒಂದು 2-3 ತಾಸು ಆದರೂ ಇಡುವೆನೇ ಇದಾಗೋದಿಲ್ಲ ರೀ. ಹಾಗಾಗಿ ಪೂರ್ತಿ ಮ್ಯಾಗ ಹೋಗಿ ಅಮ್ಮವ್ರನ್ನ ಮ್ಯಾಗ ಅದಾರ. ಅಕ್ಕಿ ಬೇರೆ ಅಳ್ಕೊತ ನಿಂತಿದ್ರಿ. ಕರ್ಕೊಂಬರ್ಬೇಕಂದ್ರೆ ಗಪ್ಪಕ್ಕ ಇಳತ್ತೆ ಮತ್ತೆ ಬಿಟ್ಟು ಬಂದೆ ನೋಡ್ರಿ. ನೋಡ್ರಿ ನಾ ಅಂತೂ ರೆಡಿಯಾಗಿ ಕೂತೀನಿ ನೋಡ್ರಿ. ಅಮ್ಮಂದು ಬರ್ತಡೇ ಐತಲ್ರಿ, ಹಾಗಾಗಿ ರೆಡಿಯಾಗಿ ಕೂತೀನಿ ರೀ. ಅವ್ರು ಅಲ್ಲೇ ಮ್ಯಾಗ ಸ್ವಲ್ಪ ಬಜ್ಜಿ ಮಾಡಕತ್ತಿ ಬಾ ಅಂತಂದ್ರಿ. ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ. ಅವರು ಮೇಡಮ್ಗಳದ್ದು ಬರ್ತಾರತ್ರಿ, ಡಾಕ್ಟ್ರ್ ಮೇಡಮ್ಮ. ಅವರು ಎಲ್ಲ ಬಿರಿಯಾನಿದು ಎಲ್ಲ ಮಾಡಕತ್ತಾರ್ರಿ. ಅಂದ್ರೆ ಅವರು ಏನು ಬಿರಿಯಾನಿ ಅದು ತಿನ್ನಂಗಿಲ್ಲತ್ರಿ. ಕೇಕ ಸ್ವಲ್ಪ ಬಜ್ಜಿ ಅದು ತಿಂತಾರಲ್ರಿ, ಹಾಗಾಗಿ ಮಾಡಂತಂದಾರ ನೋಡ್ರಿ. ಇಲ್ಲೇ ತಳಗ ಕೊಟ್ಟಾರ ಒಲಿ. ಇನ್ನು ಮ್ಯಾಗ ಖಾಲಿ ಅಲ್ರಿ. ಅವರು ಅನ್ನ ಅದು ಎಲ್ಲ ಬಿರಿಯಾನಿ ಅದು ಏನೇನೋ ಕಬಾಬು ಎಲ್ಲ ರೆಡಿ ಮಾಡಕತ್ತಾರ್ರಿ. ಹಾಗಾಗಿ ಇಲ್ಲೇ ಮಾಡಂದಾರ ತಂದು ಕೊಟ್ಟಾರ ನೋಡ್ರಿ ಮೆಣಸಿನ್ಕಾಯಿ ಅದು. ನಾತ್ರ ರೆಡಿಯಾಗಿ ಕೂತೀನಿ ರೀ ನೋಡ್ರಿ. ಜಾಸ್ತಿ ಏನು ಮಾಡಂಗಿಲ್ಲ ರೀ ಅಡುಗೆ, ಎಲ್ಲ ಕಂಡಕ್ಟ್ ಅಡುಗೆ ಮಾಡಕತ್ತಾರೆ ಅವರು. ಹಾಗಾಗಿ ಈಗ ಇಷ್ಟು ಕಡ್ಲೆ ಕೊಟ್ಟಾರೆ, ಮೆಣಸಿನ್ಕಾಯಿ ಕೊಟ್ಟಾರ ನೋಡ್ರಿ. ಎಣ್ಣೆ ಮ್ಯಾಗ ಇಟ್ಟಿನಿ ರೀ. ಹಾಗಾಗಿ ಸ್ವಲ್ಪ ಸುಮ್ಮೊಂದು 4 ಮಂದಿಗೆ ಆಗಟ್ಟು ಮಾಡಂತ ಹೇಳ್ಯಾರ ನೋಡ್ರಿ. ರೆಡಿ ಮಾಡ್ಬೇಕ್ರಿ. ಹಿಟ್ಟು ಕಲಿಸಿಲ್ರಿ, ಇನ್ನೂ ಹಿಟ್ಟು ಕಲಿಸ್ಬೇಕು. ಹಿಟ್ಟು ಕಲಿಸಿ ಇಡ್ತೀನಿ ರೀ. ಹಾಕಿ ಹಂಗೆ ಮ್ಯಾಗ ಅವರು ಸ್ವಲ್ಪ ಫೋನ್ ಮಾಡೋಣ ಮಾಡಿಕೊಡ್ಬೇಕು ನೋಡ್ರಿ. ನಮ್ಮ ಮಗಳು ಚಪಾತಿ ಮಾಡಕತ್ತಾಳ್ರಿ. ಚಪಾತಿ ಮಾಡಕತ್ತಾಳ್ರಿ.
ಗಪ್ಪ ನಂದ ನೋಡ್ರಿ ಬಜ್ಜಿ ಹಾಕಕತ್ತೀನಿ. ಈಗ ಆಗೈತ್ರಿ, ಸ್ವಲ್ಪ ಓದೈತಿ. ಯಾರು ಕೊರ್ಬ ಕೊರ್ಬಿ ಸತ ಗಾಡಿ ಹತ್ತಿದ ಟ್ರಾಕ್ ಬಂದವ. ಹಿಡಿವೇನೆ ಮಾಡಿಸ್ಕೊಡಲ್ರಿ, ಒಟ್ಟು ಸೌಂಡ್ ಮಾಡೇ ಮಾಡ್ತಾರೆ ನಮ್ಮ ಮಕ್ಕಳಂತರು. ಒಂದು ಮಾತ್ರ ಕೇಳ್ಸ ಕೊಡದಲ್ರಿ, ಮಾತಾಡ್ಸೇ ಕೊಡೋಲ್ರಿ. ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ಅಂತೂ ರೆಡಿ ಆದ್ರಿ. ಖಾಲಿನೇ ಆಗ್ತೈತ್ರಿ ಮಾಡೋದು, ಇನ್ನೂ ಸ್ವಲ್ಪ ಹೋಗೈತಿ. ಅನ್ನ ಸಾಂಗ್ ಆಡಕತ್ನೇನು, ಸಾಂಗ್ ಆಡಿದ್ದ ಹಚ್ಚ ನೋಡ್ರಿ. ನೋಡ್ರಿ ಬರ್ತಡೇ ಮುಗೀತು ನೋಡ್ರಿ ಅಮ್ಮಂದು. ಇಡುವೆ ಮಾಡ್ಬೇಕಂದ್ರೆ ಇಡುವೆ ಮಾಡೋಕೆ ಆಗಲಿಲ್ಲ ನೋಡ್ರಿ. ಹಾಗಾಗಿ ಅವಸರದಾಗ ಇಡುವೆ ಮಾಡೋದು ಆಗ್ಲಿರಿ. ಫೋನ್ ಚಾರ್ಜ್ ಒಂದು ಕಡಿಮೆ ಇತ್ತು ರೀ, ಹಾಗಾಗಿ ಚಾರ್ಜ್ ಒಂದೇ ಹಾಕೋದು ಅದು ಮಾಡಿದೆ ನೋಡ್ರಿ. ನಾವು ಇಷ್ಟು ತನ ಸ್ವಲ್ಪ ತರಕಾರಿ ತೊಗೊಂಬಂದಾರೆ, ಹೋಗಿ ಬೆಳಗ್ಗೆನ ತೊಗೊಂಬಂದಿನಿ ರೀ. ನಿನ್ನೆ ಚಂದನಾಗ ಬರ್ತಡೇ ಆಯ್ತಲ್ರಿ ಅಮ್ಮಂದು, ಚಿಕನ ಅದು ಮಾಡಿದ್ರು, ಊಟ ಮಾಡಿದೆ ನೋಡ್ರಿ. ಇವತ್ತು ಇದು ಮಾಡ್ಯ ನೋಡ್ರಿ, ತರಕಾರಿ ತೊಗೊಂಬಂದಿನಿ ರೀ, ಸೋಸಿಟ್ಟಿನಿ ರೀ. ಇದು ಅವ್ರೆಕಾಯಿ ಸೋಸಿನಿ ರೀ, ಇದು ಅವ್ರೆಕಾಯಿ ಸೋಸಿನಿ ರೀ. ಇದು ಕರಿಬೇವು ತೊಗೊಂಬಂದಿನಿ ರೀ. ಮೆಂತ್ಯ ಪಲ್ಯ ತೊಗೊಂಬಂದಿದ್ದೆ ನೋಡ್ರಿ, ಮೆಂತ್ಯ ಪಲ್ಯ ತಾಳ್ಸೀನಿ. ಮೆಂತ್ಯ ಪಲ್ಯ ತಾಳ್ಸೀನಿ ರೀ. ಇವಾಗ ಇದ್ರಾಗಿನ ಚಿಕನ್ ಐತೆ ನೋಡ್ರಿ, ಚಪಾತಿನೂ ಅದಾವ್ರಿ, ಇನ್ನು ಎಲ್ಲ ಅಡುಗೆ ಐತ್ರಿ. ಹಾಗಾಗಿ ಇವತ್ತು ಅಡುಗೆ ಏನೂ ಮಾಡೋಲ್ರಿ, ಇವತ್ತು ನೋಡ್ಬೇಕ್ರಿ. ಮತ್ತು ರೊಟ್ಟಿ ಮಾಡ್ಬೇಕು ನೋಡ್ರಿ ಕೊಡಾಕ. ಇವತ್ತು ಬೆಳಗ್ಗೆ ಹೋಗಿ ನಮ್ಮ ಮಗ ಕೊಟ್ಟು ಬಂದಿನಿ ರೀ, ಅಂಗಡಿ ಹಾಕಿ ಬಂದಿದ್ದಾರೆ ರೊಟ್ಟಿ. ಈಗ ಇಲ್ಲಿ ಏನೋ ರೊಟ್ಟಿ ಅದಾವ್ರಿ, ಅವು ಪ್ಯಾಕ್ ಮಾಡ್ತೀನಿ ರೀ ಸದ್ ಕುತ್ಕೊಂಡು. ಅವು ನಿನ್ನೆ ಪ್ಯಾಕ್ ಮಾಡಿದ್ದೀವಲ್ಲ ರೀ, ಸೊ ಇದು ಕೊಟ್ಟು ಬಂದನ್ರಿ. ಇನ್ನು 4 ಪ್ಯಾಕೆಟ್ ಉದಾವ ನೋಡ್ರಿ. ಈಗ ನಾನು ಕೊಟ್ಟು ಬರ್ಬೇಕು ರೀ ಅಂಗಡಿಗೆ. ಒಂದು ಸರ್ವಿಸ್ ಪ್ಯಾಕ್ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದು ಮತ್ತೆ ರೊಟ್ಟಿ ಮಾಡ್ಬೇಕು ನೋಡ್ರಿ. ಇಡುವೆ ಇಲ್ಲಿಗೆ ಮುಗಿಸ್ತೇನೆ ರೀ. ಮತ್ತು ಮುಂದಿನ ಇಡುವೆ ನೋಡ್ತೀನಿ ರೀ, ಸ್ವಲ್ಪ ಜಲ್ದಿ ಮಾಡೋದಾದ್ರೆ ಮಾಡಿ ಹಾಕ್ತೀನಿ ರೀ. ಈ ಇಡುವೆ ಇಲ್ಲಿಗೆ ಮುಗಿಸ್ತೀನಿ ರೀ. ಈ ಇಡುವೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ.